ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅಪಾರ್ಟ್ಮೆಂಟ್ನ ತೋರಿಸ್ಕೊಡ್ತೀನಿ. ಜಸ್ಟ್ 20 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮಗೆ ಈ ಅಪಾರ್ಟ್ಮೆಂಟು ನಿಮ್ದಾಗಿಸ್ಕೊಬೋದು. ಮಿಕ್ಕಿದ್ನ EMI ಮುಖಾಂತರ ಕಟ್ಕೊಂಡು ಹೋಗ್ಬೋದು. ಇದೇ ಥರ ಪ್ರಾಪರ್ಟೀಸ್ಗಳ್ದು ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮತ್ತು ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದು ಅಪಾರ್ಟ್ಮೆಂಟು ಅಥವಾ ಮನೆ ಯಾವ್ದಾದ್ರು ಸೇಲ್ಗಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಡ್ತೀವಿ. ಒಂದು ಕ್ವಿಕ್ ರೀಲ್ ನೋಡ್ಕೊಂಡು ಬರೋಣ ಬನ್ನಿ. ಜಸ್ಟ್ 20 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ ಅಪಾರ್ಟ್ಮೆಂಟ್ ಅಲ್ಲಿ ಲಕ್ಸುರಿ 3 BHK ಫ್ಲಾಟ್ ನ ನಿಮ್ದಾಗಿಸ್ಕೊಬಹುದು. 30/50 ಲ್ಯಾಂಡ್ ಏರಿಯಾದಲ್ಲಿ 1500 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ, 4 ಫ್ಲೋರ್ ಬಿಲ್ಡಿಂಗ್, ಒಂದೊಂದು ಫ್ಲೋರ್ ಅಲ್ಲಿ ಒಂದೇ ಫ್ಲಾಟ್. BBMP ಖಾತಾ. ನೀರಿನ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡಿ, ಸಪರೇಟ್ ಬೋರ್ ಇದೆ ಮತ್ತೆ ಕಾವೇರಿ ನೀರ್ ಕನೆಕ್ಷನ್ ಇದೆ. ಮೈನ್ ಡೋರ್ ಪಕ್ಕದಲ್ಲೇ ಲಿಫ್ಟ್ ಕೂಡ ಇದೆ. ಮೈನ್ ಡೋರ್ ಈಸ್ಟ್ ಫೇಸಿಂಗ್ ಅಲ್ಲಿ ಇದೆ. ಹಾಲ್ ತುಂಬಾ ಸ್ಪೇಷಿಯಸ್ ಆಗಿದೆ. ಸನ್ಲೈಟ್, ವೆಂಟಿಲೇಷನ್ ಟಾಪ್ ನಾಚ್ ಅಂತಾನೆ ಹೇಳ್ಬೋದು. 13/15 ನಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ. ಅಟ್ಯಾಚ್ ಟಾಯ್ಲೆಟ್, ಅಟ್ಯಾಚ್ ಬಾಲ್ಕನಿಲಿ ಬಂದ್ ನಿಂತ್ರೆ ಮೆಸ್ಮರೈಸಿಂಗ್ ಆಗಿದೆ ಗ್ರೀನರಿ ವ್ಯೂ. ಮತ್ತೆ ಕಿಚನ್ ಗೆ ಅಟ್ಯಾಚ್ ಆಗಿ ಯುಟಿಲಿಟಿ ಇದೆ. ಡೆಡಿಕೇಟೆಡ್ ಡೈನಿಂಗ್ ಸ್ಪೇಸ್ ಇದೆ. ಇನ್ನೂ 2 ಬೆಡ್ರೂಮ್ ಇದೆ. ಅದರ ಮಧ್ಯದಲ್ಲೇ ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಲೊಕೇಶನ್ ಯಾವ್ದಪ್ಪ ಅಂತ ಹೇಳಿದ್ರೆ ಬೆಂಗಳೂರು ನಾರ್ತ್ ವಿದ್ಯಾರಣ್ಯಪುರ ಪಕ್ಕದಲ್ಲೇ ಇರೋ ಅವೇಕ್ಷಾ ಹಾಸ್ಪಿಟಲ್ ಹತ್ರದಲ್ಲಿ ಲೊಕೇಟ್ ಆಗಿರೋ ಈ ಒಂದು ಅಪಾರ್ಟ್ಮೆಂಟ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 78 lakhs. ನೆಗೋಷಿಯಬಲ್ ಇದೆ. SBI ಬ್ಯಾಂಕ್ ಇಂದ ಲೋನ್ ಆಗುತ್ತೆ. ಇಂಟ್ರೆಸ್ಟೆಡ್ ಇರೋರು VMR ಪ್ರಾಪರ್ಟೀಸ್ ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು. ಇವಾಗ ನೋಡಿರೋ ರೀಲಲ್ಲಿ ನಾನು ಆಲ್ಮೋಸ್ಟ್ ಡೀಟೇಲ್ಸ್ಗಳು ಹೇಳಿದ್ದೀನಿ. ಇನ್ನು ಇನ್ ಡೆಪ್ತ್ ಆಗಿ ಡೀಟೇಲ್ಸ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ದಯವಿಟ್ಟು ಯಾರನ್ನು ಸ್ಕಿಪ್ ಮಾಡಿದಿರಾ ಕಂಪ್ಲೀಟ್ ವಿಡಿಯೋ ನೋಡಿ. ಈ ಒಂದು ಫ್ಲಾಟ್ ಲೊಕೇಶನ್ ಹೇಳ್ಬಿಡ್ತೀನಿ ಫಸ್ಟ್. ಬ್ಯಾಂಗ್ಳೂರ್ ನಾರ್ತ್, ಯಲಂಕ ವಿದ್ಯಾರಣ್ಯಪುರ ನಿಯರ್ ಬೈ, ಸಿಂಗಾಪುರ ಲೇಔಟ್ ಮತ್ತೆ ಅವೇಕ್ಷಾ ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ ನೋಡಿ. ಇದೆ ಸಿಂಗಾಪುರ ಬಸ್ ಸ್ಟಾಪ್, ಇದು ಸಿಂಗಾಪುರ ಸರ್ಕಲ್. ಇದು ಇಲ್ಲಿಂದ ನಾಟ್ ಇವನ್ ಒಂದು 150 to 200 ಮೀಟರ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್. ಈ ಒಂದು ಲೊಕೇಶನ್ ಅಲ್ಲಿ ಅಕ್ಕಪಕ್ಕ ತುಂಬಾ ಚೆನ್ನಾಗಿದೆ, ಗ್ರೀನರೀಸ್ ಎಲ್ಲ ನೋಡ್ಬೋದು. ಸೊ ಇದೇ ಅಪಾರ್ಟ್ಮೆಂಟು. ಈ ಒಂದು ಅಪಾರ್ಟ್ಮೆಂಟ್ಗೆ ನಿಯರ್ ಬೈ ಸ್ಕೂಲ್ಸ್ ಅಂತ ಹೇಳಿದ್ರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಚೈತನ್ಯ, ನಾರಾಯಣ ಟೆಕ್ನೋ, ಬಿಸ್ಲುಡ್, ಈ ಎಲ್ಲ ಸ್ಕೂಲ್ಗಳು ನಿಯರ್ ಬೈ 3 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಬರುತ್ತೆ. ಕಾಲೇಜಸ್ಗಳು ಯಾವುದಾದ್ರು ಅಂತ ಹೇಳಿದ್ರೆ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜ್, MES ಕಾಲೇಜ್, ಚೈತನ್ಯ PU ಕಾಲೇಜ್, ಅಶೋಕ ಇಂಟರ್ನ್ಯಾಷನಲ್ ಕಾಲೇಜ್, ಈ ಎಲ್ಲ ಕಾಲೇಜ್ಗಳು ವಿತಿನ್ 5 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಳಗಡೆ ಇದೆ. ಹಾಸ್ಪಿಟಲ್ಸ್ಗಳು ಯಾವ್ದಾವ್ದು ಅಂತ ಹೇಳಿದ್ರೆ ಅವೇಕ್ಷಾ ಹಾಸ್ಪಿಟಲ್ ಇದೆ, ಅವೇಕ್ಷಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂಡ್ ಪ್ರಸಾದ್ ಗ್ಲೋಬಲ್ ಹಾಸ್ಪಿಟಲ್. ಸ್ಕೂಲು, ಕಾಲೇಜು, ಹಾಸ್ಪಿಟ್ಲು ಮತ್ತೆ ಬಸ್ ಸ್ಟಾಪು, ಮೆಟ್ರೋ ಎಲ್ಲ ನಿಯರ್ ಬೈ ಇದೆ. ಮೆಟ್ರೋ ಬಂದ್ಬಿಟ್ಟು ನಿಮಗೆ 7 to 8 ಕಿಲೋಮೀಟರ್ ಆಗ್ಬೋದು. ಸೊ ಹಾಗಾದ್ರೆ ಈ ಒಂದು ಫ್ಲಾಟ್ ಒಂದು ಪ್ರೈಮ್ ಲೊಕೇಶನ್ ಅಲ್ಲೇ ಇದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಅಪಾರ್ಟ್ಮೆಂಟ್ ಔಟ್ಲುಕ್ ತುಂಬಾ ಚೆನ್ನಾಗಿದೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ ಈ ಒಂದೊಂದು ಫ್ಲೋರ್ ಅಲ್ಲಿ ಒಂದೊಂದೇ ಫ್ಲಾಟ್ ಇದೆ. ಅದು ನನಗೆ ತುಂಬಾ ಇಷ್ಟ ಆಗಿರೋ ಪಾಯಿಂಟ್. ಸೊ ಪಾರ್ಕಿಂಗ್ ಪ್ಲಸ್ 4 ಫ್ಲೋರ್ಸ್ ಇರೋದು ಈ ಅಪಾರ್ಟ್ಮೆಂಟ್. ಸೊ ಈ ಒಂದು ಅಪಾರ್ಟ್ಮೆಂಟ್ BBMP ಖಾತಾ ಆಗಿದೆ. ಬ್ಯಾಂಕ್ ಲೋನು ಇಮಿಡಿಯೇಟ್ ಆಗಿ ಆಗೋಗುತ್ತೆ. ನೀವು ಇಮಿಡಿಯೇಟ್ ಆಗಿ ಪೊಸಿಷನ್ ಕೂಡ ತಗೊಬಹುದು. ಟೋಟಲ್ ಏರಿಯಾ ಬಂದ್ಬಿಟ್ಟು 30/40, 1500 ಸ್ಕ್ವೇರ್ ಫೀಟ್ ಸೂಪರ್ ಬಿಲ್ಡಪ್ ಏರಿಯಾ. 85% ಕಾರ್ಪೆಟ್ ಏರಿಯಾನ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು ಅಪಾರ್ಟ್ಮೆಂಟ್ ಗೆ ಲಿಫ್ಟ್ ಕೂಡ ಇದೆ. ಸೊ ಅದು ಒಂದು ರೀಸನ್ ಇಂಪ್ರೆಸ್ ಆಗೋದಕ್ಕೆ. ಯಾಕೆ ಅಂತ ಅಂದ್ರೆ ಏಜ್ ಆಗಿರೋರೆಲ್ಲ ಓಡಾಡಬೇಕು ಅಂತಂದ್ರೆ ಲಿಫ್ಟ್ ಬೇಕೇ ಬೇಕು. ಮೈನ್ ಡೋರ್ ಪಕ್ಕದಲ್ಲೇ ಲಿಫ್ಟ್ ಇರೋದ್ರಿಂದ ತುಂಬಾ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಸೊ ಈ ಒಂದು 3 BHK ಅಪಾರ್ಟ್ಮೆಂಟ್ ನ ಒಳಗಡೆಯಿಂದ ನೋಡೋಣ. ಸೊ ಇಲ್ಲಿಂದಾನೇ ಕಾಣ್ತಾ ಇದೆ, ಎಲ್ಲ ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಮೈನ್ ಡೋರ್ ಹತ್ರ ಕೂಡ ಈ ವಾಲ್ಗೆ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಅದು ತುಂಬ ಲಕ್ಸುರಿ ಇಂಪ್ರೆಷನ್ ಕೊಡುತ್ತೆ. ಸೊ ಯಾವುದೇ ಥರ ತಡ ಮಾಡ್ತೀರಾ, ವಿತೌಟ್ ಫರ್ದರ್ ಅಡು ನಾವು ಒಳಗಡೆ ಹೋಗಿ ನೋಡೋಣ. ಸೊ ಈ ಡೋರ್ ನೋಡಿ, ಟೀಕುಡ್ ಡೋರು. ಸೊ ಒಳ್ಳೆ ಕ್ವಾಲಿಟಿ ಇದೆ. ಸೊ ಒಳಗಡೆ ಬೆಳಕು ತುಂಬ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಯಾವುದೇ ಥರ ಲೈಟ್ ಯೂಸ್ ಮಾಡೋಂಗಿಲ್ಲ ನಾವು. ಹಾಲ್ ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಆಗಿದೆ ನೋಡ್ಬೋದು. ಟೈಲ್ಸ್ ಬಂದ್ಬಿಟ್ಟು ವೆಟ್ರಿಫೈಡ್ 2x4 ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಸಖತ್ತಾಗಿ ಕಾಣ್ತಾ ಇದೆ, ಅದಂತೂ ಒಳ್ಳೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ, ತುಂಬ ಲಕ್ಸುರಿ ಫೀಲ್ ಕೊಡುತ್ತೆ ಟೈಲ್ಸು. ಮತ್ತು UPVC ವಿಂಡೋಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಕಾಮನ್ ಟಾಯ್ಲೆಟು, 2 ಬೆಡ್ರೂಮ್ ಕಾಣುತ್ತೆ. ಟೈಲ್ಸು ಅಷ್ಟೇ ಆ್ಯಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ವಾಲ್ಗೂ ಅಷ್ಟೇ ತುಂಬ ಚೆನ್ನಾಗಿರೋ ಟೈಲ್ಸ್ಗಳು. ಡಿಸೈನ್ ತುಂಬ ಚೆನ್ನಾಗಿದೆ. ಒಂದು ಸೈಡು ಡಿಸೈನ್ ಇದೆ, ಒಂದು ಸೈಡು ಪ್ಲೈನ್ ಇದೆ. ಸೊ ಅದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ನೀವು ನೋಡ್ಬೋದು ಈ ಸೈಡಲ್ಲಿ. ಸೊ ಇಲ್ಲಿ ತುಂಬ ಪ್ಲೈನ್ ಇದೆ ನೋಡಿ ಇದು. ಮತ್ತು ಡೋರು ಅಷ್ಟೇ, ಡೋರು ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ಸೊ ಥಿಕ್ನೆಸ್ ನೋಡಿ ಎಷ್ಟು ದಪ್ಪ ಇದೆ. ಮತ್ತು ವಾಶ್ರೂಮ್ಸಲ್ಲೆಲ್ಲ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಬರುತ್ತೆ. ಸೊ ಇದು ಫಸ್ಟ್ ಬೆಡ್ರೂಮು, ರೈಟ್ ಸೈಡ್ಗಿದೆ. ಸೊ 3 ವಿಂಡೋ ಬರುತ್ತೆ ಈ ಒಂದು ರೂಮಲ್ಲಿ. ಸೊ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ ಈ ಒಂದು ರೂಮಲ್ಲಿ.
ಸೊ ಇನ್ನೊಂದು ಸೆಕೆಂಡ್ ಬೆಡ್ರೂಮು ಅಪೋಸಿಟಲ್ಲಿದೆ. ಸೊ ಅದು ಬಂದ್ಬಿಟ್ಟು ನೀವು ಪೌಡರ್ ರೂಮ್ ಅಥವಾ ಕಿಡ್ಸ್ ರೂಮ್ ಅಂತ ಯೂಸ್ ಮಾಡ್ಕೊಳ್ಬೋದು. ಸೊ ಇವಾಗ ಹೋಗೋಣ ಡೈರೆಕ್ಟಾಗಿ ಮಾಸ್ಟರ್ ಬೆಡ್ರೂಮ್ಗೆ. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ನಿಮ್ಗೆ ಒಂದು ಅಟ್ಯಾಚ್ ಬಾಲ್ಕನಿ ಕೂಡ ಸಿಗುತ್ತೆ. ಸೊ ಅದೊಂದು ಬೆಸ್ಟ್ ವ್ಯೂ ಸಿಗುತ್ತೆ ನಿಮ್ಗೆ ಇಲ್ಲಿ, ಗ್ರೀನರಿ ವ್ಯೂಸು. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಒಂದು ದೊಡ್ಡ ವಾರ್ಡ್ರೋಬ್ ಮಾಡಿಸ್ಕೊಳೋಕ್ಕೆ ಜಾಗ ಇದೆ ಅಲ್ಲಿ. ಸೊ ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಸೊ ಬಾಲ್ಕನಿಗೆ ಎಂಟ್ರಿ ಆಗಬೇಕಂದ್ರೆ ಇದೊಂದು UPVC ಡೋರ್ ಕೂಡ ಇದೆ. ಸೊ ಬಾಲ್ಕನಿಲಿ ಬಂದು ನಿಂತರೆ ಒಂದು ಒಳ್ಳೆ ವ್ಯೂ ಇದೆ ನೋಡಿ, ಗ್ರೀನ್ ವ್ಯೂ, ತುಂಬ ಚೆನ್ನಾಗಿದೆ, ಗ್ರೀನರಿ. ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿರೋ ಟಾಯ್ಲೆಟ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಟೈಲ್ಸು ಒಂದೊಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸೊ ಆ್ಯಂಟಿಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಮತ್ತು ಇಲ್ಲೂ ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಬರುತ್ತೆ. ಮತ್ತು ವಾಟರ್ ಕನೆಕ್ಷನ್ ನಿಮಗೆ ಬೋರ್ವೆಲ್ ಇದೆ ಮತ್ತು ಕಾವೇರಿ ನೀರು ಕನೆಕ್ಷನ್ ಇದೆ. ಸೊ ಕಿಚನ್ ಹತ್ರ ಈ ಒಂದು ಜಾಗದಲ್ಲಿ ನೀವು ವಾಷಿಂಗ್ ಮಿಷಿನು, ಫ್ರಿಜ್ಜು ಆ ಥರ ಐಟಮ್ ಇಡ್ಬೋದು. ಸೊ ಇಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಸೊ ಕಿಚನ್ ನೋಡ್ಬೋದು ನೀವು, ತುಂಬ ಸ್ಪೇಷಿಯಸ್ ಆಗಿದೆ. ಟೈಲ್ಸು ಕೂಡ ತುಂಬ ಒಳ್ಳೆ ಡಿಸೈನ್ ಚೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ಕಿಚನ್ಗೂ ಅಟ್ಯಾಚ್ ಆಗಿ ಒಂದು ಪ್ಯಾಸೇಜ್ ಇದೆ. ಇಲ್ಲಿ ಕಿಚನ್ ಎಕ್ವಿಪ್ಮೆಂಟ್ಸ್ ಅಂದರೆ ಸಿಲಿಂಡರ್ಸು ಮತ್ತು ವಾಷಿಂಗ್ ಮಿಷಿನು ಅದನ್ನು ಇಲ್ಲಿ ಇಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಟೆರೆಸ್ ವ್ಯೂ. ಸೊ ಇದು ಲೇಕ್ ವ್ಯೂ ಬರುತ್ತೆ ನಿಮಗೆ ನಿಯರ್ ಬೈ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಫ್ಲ್ಯಾಟ್ದು ರೇಟ್ ಬಂದ್ಬಿಟ್ಟು 78 lakhs ಇದೆ. ಸೊ ಇದೊಂದು ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಅದು ಕೂಡ ನೆಗೋಷಿಯಬಲ್ ಇದೆ. ನೀವು ಬಂದು ನೋಡಿ ಬುಕ್ ಮಾಡ್ಕೊಳ್ಳಿ ಇದನ್ನು. ಸೊ ಈ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಸೊ ಇದೇ ಥರ ರಿಯಲ್ ಎಸ್ಟೇಟ್ಗೆ ಬೇಕಾಗಿರೋ ಥರ ಮಾಹಿತಿಗಳನ್ನ ನಾನು ನಿಮಗೆ ತಲುಪಿಸ್ತಾನೆ ಇರ್ತೀನಿ. ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.